ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಂದುಧನು. ವೆಲ್ಕಮ್ ಬ್ಯಾಕ್ ಟು ಚಂದುಧನು ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಮೀಶೋ ಹಾಲ್ನ ಮಾಡ್ತಾಯಿದ್ದೀನಿ. ತುಂಬ ಡ್ರೆಸ್ಸಸ್ನ ತರಿಸಿದೆ ಮೀಶೋಯಿಂದ ಇನ್ಸ್ಟಾಗ್ರಾಮ್ಗೆ ರೀಲ್ ಮಾಡಿ ಪೋಸ್ಟ್ ಮಾಡೋಕ್ಕೋಸ್ಕರ. ಸೊ ವೈ ನಾಟ್ ಯೂಟ್ಯೂಬ್ಗೆ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಇವತ್ತು ಮೀಶೋ ಹಾಲ್ನ ಮಾಡ್ತಾಯಿದ್ದೀನಿ. ರ್ಯಾಂಡಮ್ ಮೀಶೋ ಹಾಲ್. ಆಲ್ಮೋಸ್ಟ್ ಇದೆಲ್ಲ ಟ್ರೆಂಡಿಂಗ್ ವೈರಲ್ ಆಗಿರೋ ಔಟ್ಫಿಟ್ನೇ ನಾನು ಇವತ್ತು ರಿವ್ಯೂನ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಇವಾಗ ವೇರ್ ಮಾಡಿರೋ ಔಟ್ಫಿಟ್ ಕೂಡ ಬಂದ್ಬಿಟ್ಟು ಮೀಶೋದೇನೆ. ಈ ಔಟ್ಫಿಟ್ಟು ಕೂಡ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ಔಟ್. ಸೊ ನೋಡೋಣ. ಮೈಕಲ್ಲಿ ಮಾತಾಡ್ತಿದ್ದೀನಿ. ಆ್ಯಕ್ಚುಲಿ ತುಂಬ ನಾಯ್ಸ್ ಜಾಸ್ತಿ, ಯಾಕಂತಂದರೆ ಇದು ಮೈನ್ ರೋಡ್ ಆಗಿರುತ್ತೆ. ಏನಾದರೂ ನಾಯ್ಸ್ ಏನಾದರೂ ಜಾಸ್ತಿ ಕೇಳಿಸ್ತಿತ್ತು ಅಂತಂತಂದರೆ ವಾಯ್ಸ್ ಓವರ್ನ ಕೊಡ್ತೀನಿ, ಇಲ್ಲ ಅಂತಂದರೆ ಹೀಗೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ತಡ ಮಾಡ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಾನು ನೆಕ್ಸ್ಟ್ ಯಾವ ಹಾಲ್ನ ಮಾಡಬೇಕು ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಆ ವಿಡಿಯೋ. ಈ ಔಟ್ಫಿಟ್ ಬಗ್ಗೆ ಹೇಳೋದು ಏನು ಅಂತಂದರೆ, ಆ್ಯಕ್ಚುಲಿ ಫ್ರಂಟಲ್ಲಿ ಈ ಥರ ಕೊಟ್ಟಿದ್ರಲ್ಲ, ಆ್ಯಕ್ಚುಲಿ ಇದಕ್ಕೆ ಏನಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಇದೊಂಥರ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಬರೀ ಈ ಥರ ಟಾಪ್ ಮಾತ್ರ ಬರುತ್ತೆ. ಈ ಥರ ಲೈಕ್ ಈ ವೈಟ್ ಟಾಪ್ನ ನನ್ನ ಹತ್ರ ಇರೋದನ್ನ ನಾನು ಪೇರಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಬ್ಲ್ಯಾಕು ಕೂಡ ವೇರ್ ಮಾಡ್ಬೋದು. ಒಂದ್ಸಲ ಬ್ಲ್ಯಾಕ್ ವೇರ್ ಮಾಡಿ, ಒಂದ್ಸಲ ವೈಟ್ ವೇರ್ ಮಾಡಿ, ಯಾವ್ದು ವೇರ್ ಮಾಡಿದ್ರು ಕೂಡ ನಡೆಯುತ್ತೆ. ಒಂದ್ಸಲ ಹತ್ರದಿಂದ ತೋರಿಸ್ತೀನಿ. ನೋಡ್ತಿರಲ್ಲ, ನಂಗೆ ಈ ಪಾರ್ಟ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಒಂಥರ ಚೆನ್ನಾಗಿದೆ ಏನೋ ಒಂಥರ. ಇದು ಬಂದ್ಬಿಟ್ಟು ನನಗೆ ಶಾರ್ಟಾಗಿ ಬರ್ತಿದೆ. ನಾನು ಅಷ್ಟು ಈ ರೇಂಜಿಗೆಲ್ಲ ಶಾರ್ಟು ಯಾವತ್ತೂ ಟ್ರೈ ಮಾಡಿಲ್ಲ ವೇರ್ ಮಾಡಿ, ಅದಕ್ಕೆ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಇಲ್ಲ ನನಗೆ. ನೀವು ಶಾರ್ಟ್ ವೇರ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಗೋ ವಿತ್ ದಿಸ್. ಇದು ಬಂದ್ಬಿಟ್ಟು ಚಕ್ಸಲ್ಲಿ ಬಂದಿದೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಚಕ್ಸಲ್ಲಿ ಬಂದಿದೆ. ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಅಲ್ವಾ ಈ ಥರ ಎಲ್ಲ ಟ್ರೈ ಮಾಡ್ತಿರೋದು. ನನಗೆಲ್ಲ ಆ್ಯಕ್ಚುಲಿ ಏನೋ ಒಂಥರ ಹೊಸ ಥರ ಫೀಲಿಂಗು. ಚೆನ್ನಾಗಿದೆ. ಒಂಥರ ಇನ್ನೂ ಚಿಕ್ಕ ಹುಡುಗಿ ಥರ ಕಾಣ್ತಿರೋ ಥರ ಫೀಲ್ ಕೊಡ್ತಿದೆ ನನಗೆ. ತುಂಬ ಚೆನ್ನಾಗಿದೆ. ಲೈಕ್ ಕೊರಿಯನ್ ಟೈಪ್ ಬರುತ್ತೆ ಅಂತ ನಂಗೆ ಅನಿಸುತ್ತೆ. ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಆ್ಯಂಡ್ ನೆಕ್ಕಿಗೆ ಈ ಥರ ಟೈ ಕೊಟ್ಟಿದ್ದಾರೆ. ನಿಮಿಷ ತೋರಿಸ್ತೀನಿ. ಈ ಥರ ನೆಕ್ಕಿಗೆ ಹಿಂಗೆ ಈ ಬ್ಯಾಕಲ್ಲಿ ಟೈ ಕೊಟ್ಟಿದ್ದಾರೆ. ಹಾಂ, ಈ ಥರ ಬಂದಿದೆ. ಹಾಗೆ ಬ್ಯಾಕಲ್ಲಿ ಒಂಥರ ಟೈ ಥರ ಕೊಟ್ಟಿದ್ದಾರೆ. ಒಂದು ನಿಮಿಷ ತೋರಿಸ್ತೀನಿ. ನೋಡ್ಬೋದು ನೀವು, ಈ ಥರ ಕಾಣಿಸುತ್ತೆ ಬ್ಯಾಕಲ್ಲಿ. ಆ್ಯಕ್ಚುಲಿ ಇಲ್ಲಿ ಹಿಂದೆಗಡೆ ಎಲಾಸ್ಟಿಕ್ನ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆಪ್ಷನ್ ಇರಬೇಕು ಅನಿಸುತ್ತೆ. ನಾನು ಇದ್ದರೆ ಅಕಸ್ಮಾತ್ ಚೆಕ್ ಮಾಡಿ ಹಾಕ್ತೀನಿ. ಅಲೌ ದಟ್. ಸಕ್ಕತ್ತಾಗಿ ಕಾಣ್ತಿದೆ. ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಟ್ರೆಡಿಷ್ನಲ್ ವೇರ್ಗೆ. ಸೊ ನೀವು ನೋಡಿರ್ತೀರ ಎಷ್ಟು ವೈರಲ್ ಆಗಿತ್ತು ಗೊತ್ತಾ ಈ ಔಟ್ಫಿಟ್ ಅಂತೂ. ಸೊ ಓಕೆ, ನೆಕ್ಸ್ಟ್ ಈ ಔಟ್ಫಿಟ್ನ ವೇರ್ ಮಾಡ್ಕೊಂಡ್ಬಂದಿದ್ದೀನಿ. ಆ್ಯಕ್ಚುಲಿ ಇದು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿತ್ತು. ಇದರಲ್ಲಿ ಆಲ್ಮೋಸ್ಟ್ 6 to 7 ಕಲರ್ಸ್ ಏನೋ ಆಪ್ಷನ್ ಇದೆ. ಜಾಸ್ತಿ ಕಲರ್ ಆಪ್ಷನ್ ಇದೆ. ಅದನ್ನು ನಾನು ತರಿಸಿದ್ದು ಪಿಂಕ್ ಕಲರ್ ತರಿಸಿದ್ದೀನಿ. ರೆಡ್ ಕಲರ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಅದು ಕೂಡ ತುಂಬ ವೈರಲ್ ಆಗಿತ್ತು. ಮೇನ್ಲಿ ಈ ನೆಕ್ ಈ ಥರ ಈ ಟೈಪಲ್ಲಿ ಬರುತ್ತಲ್ಲ, ಈ ನೆಕ್ ಲೈಕ್ ಏನು ಹೇಳ್ತಾರೆ ನಂಗೆ ನಿಜ ಗೊತ್ತಿಲ್ಲ ಔಟ್ಫಿಟ್ ಬಗ್ಗೆ ಎಲ್ಲ. ಈ ಥರ ಟೈ ಮಾಡೋದು ಅದು ತುಂಬ ವೈರಲ್ ಆಗಿತ್ತು. ಈ ಪ್ಯಾಟ್ರನ್ ಇದೆಯಲ್ಲ, ಇದು ತುಂಬ ವೈರಲ್. ಬ್ಲೌಸಸ್ಸಲ್ಲೂ ಅಷ್ಟೇ, ಹಾಗೆ ಡ್ರೆಸ್ಸಸ್ಸಲ್ಲೂ ಅಷ್ಟೇ. ನೋಡ್ಬೋದು ಓವರಾಲ್ ಡ್ರೆಸ್ ತುಂಬ ಲೈಟ್ ಬುಟ್ಟಾಸ್ ಟೈಪಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಐ ಲವ್ ದಟ್. ಕೊಟ್ಟಿರೋ ಅಮೌಂಟ್ ಪ್ರೈಸಿಗೆ ವರ್ತ್ ಅಂತಲೇ ಹೇಳ್ಬೋದು. ನನಗೆ ಏನನ್ಸುತ್ತೆ ಗೊತ್ತಾ, ಮೀಶೋ ಅಫೋರ್ಡೆಬಲ್ ಅನಿಸುತ್ತೆ. ಚೀಪ್ ಅಂತ ಅನ್ಸಲ್ಲ, ಅಫೋರ್ಡೆಬಲ್ ಅನಿಸುತ್ತೆ. ಕೊಡೋ ಪ್ರೈಸಿಗೆ ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನನಗೆ ಸಕ್ಕತ್ತಾಗಿ ಕಾಣ್ತಿದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಇಂಡಿಯನ್ ಪ್ರಿನ್ಸೆಸ್ ಥರ. ಬೇಕಿದ್ರೆ ನಾನು ಶಾರ್ಟ್ಸು ಕೂಡ ಸೈಡಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ಬೋದು. ನಾನು ಇನ್ಸ್ಟಾಗ್ರಾಮ್ಗೆ ಅಂತ ವೀಡಿಯೋ ಮಾಡ್ಕೊಂಡಿರ್ತೀನಲ್ಲ, ಆ ಶಾರ್ಟ್ಸ್ನು ಕೂಡ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಎಷ್ಟು ಸಕ್ಕತ್ತಾಗಿದೆಯಲ್ವಾ. ಈ ಔಟ್ಫಿಟ್ಗೆ ಬಂದ್ಬಿಟ್ಟು ಜೊತೆಗೆ ಲೈನಿಂಗ್ನು ಕೊಟ್ಟಿದ್ದಾರೆ. ನೋಡಿ, ಪ್ಯಾಂಟ್ನು ಕೂಡ ಕೊಟ್ಟಿದ್ದಾರೆ. ಲೈನಿಂಗ್ ಕೊಟ್ಟಿದ್ದಾರೆ. ಚಂದ ಅಲ್ವಾ? ಲೈನಿಂಗ್ ಕೊಟ್ಟರೆ ಎಷ್ಟು ಸಕ್ಕತ್ತಾಗಿರುತ್ತೆ. ಏನು ಗೊತ್ತಾ, ಲೈನಿಂಗ್ ಕೊಟ್ಟರೆ ರಿವೀಲಿಂಗ್ ಅಂತ ಅನ್ಸಲ್ವಲ್ಲ. ಇದರಲ್ಲಿ ದುಪ್ಪಟ ಇದೆಯಲ್ಲ, ಲವ್ ದಟ್. ನೋಡಿ, ಈ ಥರ ಏನಂತಾರೆ ವರ್ಕ್ನ ಕೂಡ ಮಾಡಿದ್ದಾರೆ. ಲೈಕ್ ನೋಡೋಕ್ಕೆ ಇದು ಲೇಸ್ ಥರ ಕಾಣುತ್ತೆ. ಲೇಸ್ ಅಟ್ಯಾಚ್ ಮಾಡಿದ್ದಾರೇನೋ ಅಂತ ಅನಿಸುತ್ತೆ. ಲೇಸ್ ಅಟ್ಯಾಚ್ ಮಾಡಿಲ್ಲ, ವರ್ಕ್ನ ಮಾಡಿರೋದು.
ವೇರ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ನನಗಿಂತ ಉದ್ದ ಇದೆ ಅಂತ ಅನ್ಸುತ್ತೆ ದುಪ್ಪಟ್ಟ ಬಂದು. ನನಗಿರೋದೇ ಶಾರ್ಟು, ನಂಗೆ ಯಾವ ಔಟ್ಫಿಟ್ ಹಾಕಿದ್ರು ಲಾಂಗ್ ಅಂತಂತಾನೆ ಅನ್ಸೋದು. ವಾವ್, ನೈಸ್, ಚೆನ್ನಾಗಿದೆ. ಆರಾಮಾಗಿ ಯಾವ್ದಾರ ಒಂದು ವೆಡ್ಡಿಂಗ್ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬರ್ಬೋದು ಈ ಔಟ್ಫಿಟ್ ವೇರ್ ಮಾಡ್ಕೊಂಡು. ಏನು ಗೊತ್ತಾ, ಆ್ಯಕ್ಚುಲಿ ನಾನು ವೇರ್ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ಗೆ ಪೋಸ್ಟ್ ಮಾಡೋಕ್ಕಿಂತ ಮುಂಚೆನೇ ನನ್ನ ಪ್ರೈವೇಟ್ ಅಕೌಂಟ್ ಇದೆಯಲ್ಲ, ನಂದು ಇನ್ಸ್ಟಾಗ್ರಾಮ್ ಪ್ರೈವೇಟ್ ಅಕೌಂಟಿಗೆ ನಾನು ಯಾವ್ದಾರ ಒಂದು ರೀಲ್ಸ್ನ ಏನಾದರೂ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ, ಫಸ್ಟು ಲಿಂಕ್ ಅಂತ ಮೊದಲೇ ನಾನು ಎಷ್ಟೊಂದು ಜನಕ್ಕೆ ಲಿಂಕ್ನ ಶೇರ್ ಮಾಡಿಬಿಟ್ಟಿದ್ದೆ. ನೆನ್ನೆ ಒಂದು ಔಟ್ಫಿಟ್ ವೇರ್ ಮಾಡಿ ರೀಲ್ ಮಾಡಿ ಹಾಕಿದೆ, ಅದು ಕೂಡ ಹಾಗೆ ಆಗಿದೆ. ಇದು ವೇರ್ ಮಾಡಿದಾಗ ತುಂಬ ಜನ ಕೇಳಿದ್ರು, ಚೆನ್ನಾಗಿದೆಲ್ಲ. ಬಟ್ ನನಗೆ ಇನ್ನೊಂದು ಸ್ವಲ್ಪ ಟೈಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಈ ಔಟ್ಫಿಟ್ ಏನು ಅಂತಂದರೆ ಹೆವಿ ಬ್ರೆಸ್ಟ್ ಇರುತ್ತಲ್ಲ ಅಂಥವ್ರಿಗಾದರೆ ಪರ್ಫೆಕ್ಟ್ ಅಂತಂತಲೇ ಹೇಳ್ಬೋದು. ಚೆನ್ನಾಗಿ ಕಾಣ್ತಲ್ಲ. ಓಕೆ, ನೆಕ್ಸ್ಟ್ ಔಟ್ಫಿಟ್ಗೆ ಹೋಗೋಣ. ನೆಕ್ಸ್ಟ್ ಟ್ರೆಡಿಷನಲ್ ಹೋಗ್ಲಾ ಮಾಡ್ರನ್ ಹೋಗೋಣ? ಓಕೆ, ಟ್ರೆಡಿಷ್ನಲ್ಲೇ ಹೋಗ್ಬಿಡೋಣ. ಟ್ರೆಡಿಷ್ನಲ್ಲು ನೆಕ್ಸ್ಟ್ ಯಾವ್ದು ವೇರ್ ಮಾಡಲಿ? ನನಗೆ ಆ್ಯಕ್ಚುಲಿ ವೇರ್ ಮಾಡಿ ರಿಮೂವ್ ಮಾಡೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿದೆ. ಇಟ್ ವಾಸ್ ಡ್ಯಾನ್ಸಿಂಗ್ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಈ ಔಟ್ಫಿಟ್ ಇದೊಂಥರ ಚೆನ್ನಾಗಿದೆ ಅಲ್ಲ, ಲೈಕ್ ಕೊರಿಯನ್ ಸ್ಟೈಲ್ ಫೀಲ್ ಕೊಡ್ತದೆ. ಗೊತ್ತಿಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ನಂಗೆ ಕೊರಿಯನ್ನು ಆ ಥರ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಔಟ್ಫಿಟ್ ಬಗ್ಗೆ ಎಲ್ಲ. ಬಟ್ ನಂಗೆ ಏನು ಅಂತಂದರೆ, ನಂಗೆ ಸೂಟ್ ಆಗ್ತಿದೆಯಾ, ನಾನು ವೇರ್ ಮಾಡಬೇಕಾ ಅನ್ನೋದು ಅಷ್ಟೇ ನಂಗೆ ಗೊತ್ತಿರೋದು. ಅದು ಯಾವ ಥರ, ಹೇಗೆ, ಏನು, ಐ ಡೋಂಟ್ ನೋ ಐಡಿಯಾ. ಐ ವಾಂಟ್ ಟು ವೇರ್, ಐ ವಾಂಟ್ ಟು ಶೋ ಹೌ ದ ಕ್ವಾಲಿಟಿ, ಅಷ್ಟೇ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಅರೌಂಡ್ 400 ಒಳಗಡೆ ಈ ಔಟ್ಫಿಟ್ ಸಿಕ್ಕಿದೆ. ಜಾಸ್ತಿ ಸಾಕಾಗಿದೆ. ಸ್ಲೀವ್ಸ್ ಹತ್ರ ಈ ಥರ ವೈಟಲ್ಲಿ ಫುಲ್ ಸ್ಲೀವ್ ಕೊಟ್ಟಿದ್ದಾರೆ. ಈ ಥರ ಫ್ಲವರ್ಸ್ ಟೈಪ್ ಬಂದಿದೆ, ಪಿಂಕ್, ಬ್ಲೂ, ಲೈಕ್ ಈ ಥರ ಇದೆ. ಇದೊಂಥರ ಒನ್ ಪೀಸ್ ಥರನೂ ಇದೆ, ಮ್ಯಾಕ್ಸಿ ಥರನೂ ಇದೆ. ಚೆನ್ನಾಗಿದೆ, ಒಟ್ಟಿನಲ್ಲಿ ಚೆನ್ನಾಗಿದೆ. ಚೆನ್ನಾಗಿದೆಲ್ಲ. ನನಗೆ ಈ ಔಟ್ಫಿಟಲ್ಲಿ ಬಂದು ಜಾಸ್ತಿ ಮೇನ್ ಏನು ಅಂತ ಇಷ್ಟ ಆಗಿದೆ ಅಂತಾರೆ ಈ ಸ್ಲೀವ್ಸ್ ಮತ್ತು ಈ ಲಾಂಗ್ ಇದೆಯಲ್ಲ, ಆರಾಮಾಗಿ ಕಂಫರ್ಟಬಲಾಗಿ ವೇರ್ ಮಾಡ್ಬೋದು. ಯಾಕಂತಂದರೆ ಒನ್ ಪೀಸ್ ಅಂತಂದರೆ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಇದೆ. ಆ್ಯಕ್ಚುಲಿ ನಾನು ಯಾವ ಔಟ್ಫಿಟ್ಟು ಪ್ರೈಸ್ ಮೆನ್ಷನ್ ಮಾಡಲ್ಲ. ಸೊ ಏನಕ್ಕೆ ಅಂತಂದರೆ ನಾನು ಲಿಂಕ್ನ ಪ್ರೊವೈಡ್ ಮಾಡೋಷ್ಟಕ್ಕೆ ಔಟ್ಫಿಟ್ ಪ್ರೈಸಸ್ ಏರುಪೇರು ಆಗಿರುತ್ತೆ. ಆ್ಯಕ್ಚುಲಿ ಈ ಔಟ್ಫಿಟಲ್ಲಿ ಬಂದ್ಬಿಟ್ಟು ಇನ್ನೂ 2 ಕಲರ್ಸ್ ಇದೆ. ಈ ಕಲರ್ ಬಂದ್ಬಿಟ್ಟು ಇನ್ನೂ ಒಂದು ಕಲರ್ ಇದೆ, ಅದು ಬಂದ್ಬಿಟ್ಟು ಬ್ಲೂ ಕಲರ್ ಇದೆ. ಅದನ್ನು ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಈ ಔಟ್ಫಿಟಲ್ಲಿ ಏನಾದ್ರು ನಾನು ಫುಲ್ ವೀಡಿಯೋಸ್ ದೂರದಿಂದ ನಿಂತ್ಕೊಂಡು ನಾನು ಫುಲ್ ವೀಡಿಯೋ ಕಾಣ್ತಿಲ್ಲ, ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ ಅಂತಂದರೆ ಪಕ್ಕದಲ್ಲಿ ಶಾರ್ಟ್ಸ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿ ನೋಡಿ ಬೈ ಮಾಡಿ. ಅಲ್ಲಿ ನೋಡಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಲಿಂಕ್ ಪ್ರೊವೈಡ್ ಮಾಡಿರ್ತೀನಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡಿ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಒಂದು ಸಲ ತರ್ಸ್ಕೊಂಡು ಟ್ರೈ ಮಾಡಿ. ನೀವು ಯಾವ ಔಟ್ಫಿಟ್ ತೊಗೋತೀರೋ ಪರವಾಗಿಲ್ಲ, ತೊಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ಈ ಔಟ್ಫಿಟ್ನ ತೊಗೊಳ್ಳಿ, ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ತರಿಸಿರೋ ಔಟ್ಫಿಟ್ಗಳಂತೂ ನಿಜವಾಗ್ಲೂ ಬಿಚ್ಚಕ್ಕೆ ಮನಸ್ಸಿಲ್ಲ, ಅಷ್ಟೊಂದು ಇಷ್ಟ ಆಗ್ತಿದೆ. ಇದು ಪ್ರೈಸ್ ಬಂದ್ಬಿಟ್ಟು 400 ಒಳಗಡೆ ಸಿಗುತ್ತೆ, ಬೈ ಮಾಡಿ. ಇನ್ನೂ ಔಟ್ಫಿಟ್ಗೆ ನಾನು ಪ್ರೈಸ್ನ ಮೆನ್ಷನ್ ಮಾಡಿಲ್ಲ. ಸೊ ನಾನು ತೊಗೊಂಡೋಗಿ ಒಂದೊಂದು ಪ್ರೈಸ್ ಇರುತ್ತೆ. ಇವಾಗ ನಾನು ಲಿಂಕ್ ಪ್ರೊವೈಡ್ ಮಾಡ್ಬೇಕಾದ್ರೆ ಒಂದು ಪ್ರೈಸ್ ಇರುತ್ತಲ್ಲ, ಸೊ ಅದಕ್ಕೆ ನಾನು ಪ್ರೈಸ್ನ ಮೆನ್ಷನ್ ಮಾಡ್ತಿಲ್ಲ, ಏನೇನೋ ಮಾತಾಡ್ತಿದ್ದೀನಿ.